ಮರ್ಟನ್ ರವರ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆ ಅಂತ ಹೇಳಿದ್ರೆ ಮಿಡ್ಲ್ ರೇಂಜ್ ಥಿಯರಿ. ಇದನ್ನ ಮಧ್ಯಮ ಹಂತದ ಸಿದ್ಧಾಂತಗಳು ಅಂತ ನಾವು ಕರಿಬಹುದು ನಾವು. ಸೊ ಈಗಾಗಲೇ ನಾವು ಮರ್ಟನ್ ರವರ ಪ್ರಕಾರ ಹೇಗೆ ಕಾರ್ಯಾತ್ಮಕವಾದವನ್ನು ಪರಿಷ್ಕರಿಸಬಹುದು, ಅದನ್ನು ಹೇಗೆ ಹೆಚ್ಚು ಸೈಂಟಿಫಿಕ್ ವೈಜ್ಞಾನಿಕ ಮಾಡಬಹುದು ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ಅವರು ಕೊಟ್ಟಂತಹ ಕೆಲವು ಪ್ರಮುಖ ಪರಿಕಲ್ಪನೆಗಳ ಕಡೆ ಕೂಡ ಗಮನ ಹರಿಸಿದ್ವಿ. ಯಾವ್ಯಾವುದು? ಮೊದಲನೇದು ಫಂಕ್ಷನಲ್ ಆಲ್ಟರ್ನೇಟಿವ್ಸ್ ಅಥವಾ ಫಂಕ್ಷನಲ್ ಈಕ್ವಿವೆಲೆನ್ಸ್ ಅನ್ನುವಂಥದ್ದು, ಮ್ಯಾನಿಫೆಸ್ಟ್ ಫಂಕ್ಷನ್ ಅನ್ನುವಂಥದ್ದು, ಲೇಟೆಂಟ್ ಫಂಕ್ಷನ್ ಅನ್ನುವಂಥದ್ದು, ಮತ್ತು ಕೊನೆಯದಾಗಿ ಡಿಸ್ಫಂಕ್ಷನ್ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಹೊಸ ರೀತಿಯ ಒಂದು ಪ್ರಯತ್ನವನ್ನು ಮರ್ಟನ್ ರವರು ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ ನಾವು. ಇದು ಕೂಡ ಸಾಕಷ್ಟು ಜನರ ಮೇಲೆ ಪ್ರಭಾವ ಬೀರ್ತಿರೋದನ್ನು ಗಮನಿಸಬಹುದು. ಏನು ಮಿಡಲ್ ರೇಂಜ್ ಥಿಯರಿ ಅಂದರೆ? ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಅವ್ರ ಪ್ರಕಾರ ಥಿಯರಿ ಅಂದರೆ ಏನು, ಸಿದ್ಧಾಂತ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಬಹುಶಃ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಓದಿರ್ತೀರಾ, ಬಟ್ ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳೋಣ. Sociological theory refers to logically interconnected sets of propositions from which empirical uniformities can be derived ಅಂತ ಹೇಳ್ತಾರೆ ಅವರು. ಸೊ ಬೇಸಿಕಲಿ ಮರ್ಟನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸಮಾಜಶಾಸ್ತ್ರೀಯ ಸಿದ್ಧಾಂತ ಅನ್ನುವಂತಹದ್ದು ಯಾವುದನ್ನು ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದ್ರ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತೆ ಅಂತ ಹೇಳಿದ್ರೆ, ಲಾಜಿಕಲಿ ಇಂಟರ್ಕನೆಕ್ಟೆಡ್ ಸೆಟ್ಸ್ ಆಫ್ ಪ್ರೊಪೊಸಿಷನ್ಸ್. ಪ್ರೊಪೊಸಿಷನ್ ಅಂದರೆ ನಾವೀಗಾಗಲೇ ನೋಡಿದ್ವಿ ನಾವು ಪ್ರಸ್ತಾವನೆ ಅಂತ. ಈ ಪ್ರಸ್ತಾವನೆಗಳು ಏನಾಗಿರುತ್ತೆ, ತಾರ್ಕಿಕವಾಗಿ ಪರಸ್ಪರ ಸಂಬಂಧಿತವಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಪ್ರಸ್ತಾವನೆಗಳ ಒಂದು ಗುಂಪು. ಅದು ಇದ್ರ ಮೂಲಕ ಏನು ಮಾಡ್ಬೋದು ನಾವು, ಎಂಪಿರಿಕಲ್ ಯೂನಿಫಾರ್ಮಿಟೀಸ್ ಕ್ಯಾನ್ ಬಿ ಡಿರೈವ್ಡ್. ಸೊ ನಾವು ಸಾಮಾನ್ಯೀಕರಣಗಳನ್ನು ಅಥವಾ ಸಾಮಾನ್ಯತೆಗಳನ್ನು ಪಡ್ಕೊಳ್ಬಹುದು. ಯಾವ ಸಾಮಾನ್ಯತೆಗಳನ್ನು? ಅನುಭವಕ್ಕೆ ನಿಲುಕುವಂತಹ ಸಾಮಾನ್ಯತೆಗಳನ್ನು. ಎಂಪೆರಿಕಲ್ ಅಂತ ಹೇಳಿದ್ರೇನು, ಅನುಭವಗಮ್ಯವಾದಂತಹ ಸಾಮಾನ್ಯತೆಗಳನ್ನು. ಸೊ ವಿಜ್ಞಾನ ಅಂತ ಹೇಳಿದ್ರೇನು, ಒಬ್ಬರು ಗಮನಿಸಿದ್ದನ್ನು, ಒಬ್ಬರು ಅವಲೋಕಿಸಿದ್ದನ್ನು ಮತ್ತೊಬ್ಬರು ಅವಲೋಕಿಸಬಹುದು. ಅದೇ ಕಂಡೀಷನ್ಸ್ ಇದ್ರೆ ಒಬ್ಬರು ಬಂದಂತಹ ನಿರ್ಣಯಕ್ಕೆ ಮತ್ತೊಬ್ಬರು ಕೂಡ ಬರೋದಕ್ಕೆ ಸಾಧ್ಯವಾಗಬೇಕು. ಅವಾಗ ಅದನ್ನೇ ಎಂಪೆರಿಕಲ್ ಅಂತ ಕರಿತೀವಿ ನಾವು. ಸೊ ತಾರ್ಕಿಕವಾಗಿ ಪರಸ್ಪರ ಸಂಬಂಧಿತವಾದ ಪ್ರಸ್ತಾವನೆಗಳನ್ನು ಹಾಗೂ ಅವುಗಳ ಮೂಲಕ ಅನುಭವಗಮ್ಯ ಸಾಮಾನ್ಯತೆಗಳನ್ನು ಪಡೆದುಕೊಳ್ಳಬಹುದು. ಅದನ್ನ ಏನಂತ ಕರಿತೀವಿ ನಾವು, ಸಮಾಜಶಾಸ್ತ್ರೀಯ ಸಿದ್ಧಾಂತ ಅಂತ ಕರಿತೀವಿ ನಾವು. ನಿಮಗೆ ಗೊತ್ತಿರೋ ಹಾಗೆ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯದಾಗಿ ಗಮನಿಸ್ತೀವಿ. ಮೊಟ್ಟ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಅನುಭವಕ್ಕೆ ನಿಲುಕುವಂತಹ ಪ್ರಸ್ತಾವನೆಗಳನ್ನು ಪರಿಶೀಲಿಸಿರುವಂತಹದ್ದು ಅಥವಾ ಸಣ್ಣ ಪ್ರಮಾಣದ ಒಂದು ಎಂಪೆರಿಕಲ್ ರಿಸರ್ಚನ್ನ ಮಾಡುವಂತಹದ್ದು. ನಿಮ್ಮ ಸೀನಿಯರ್ಸ್ ಮಾಡ್ತಾರಲ್ಲ, ಅವೆಲ್ಲ ಆ ಒಂದು ಇದನ್ನ ಗಮನಕ್ಕೆ ಬರುವಂತಹದ್ದು. ತೀರಾ ಅಂದ್ರೆ ತೀರಾ ಅಲ್ಪ ಮಟ್ಟದ ಒಂದು ಸೈದ್ಧಾಂತಿಕವಾದ ದೃಷ್ಟಿಕೋನ ಇರುತ್ತೆ, ಅಥವಾ ಕೆಲವೊಮ್ಮೆ ಇಲ್ದೇನೂ ಇರಬಹುದು. ಇದು ಹೀಗಿದ್ರೆ ಹಾಗಿರಬಹುದಾ ಅಂತ ಪರಿಶೀಲಿಸುವಂತಹ ಕೆಲವು ಅಧ್ಯಯನಗಳಿರಬಹುದು. ಅಥವಾ ಗ್ರ್ಯಾಂಡ್ ಥಿಯರೀಸ್ ಅಂತ ಏನು ಟಾಲ್ಕಾಟ್ ಪಾರ್ಸನ್ಸ್ ಬಗ್ಗೆ ಟೀಕೆಗೆ ಇವರು ಯಾರು ರೈಟ್ ಮಿಲ್ಸ್ ಉಪಯೋಗಿಸಿದ್ರು, ಆ ಥರ ಸಿದ್ಧಾಂತ ಇರಬಹುದು. ಸೊ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಸಾಮಾಜಿಕ ಕ್ರಿಯೆಗಳನ್ನು ಕೂಡ ಒಂದೇ ಸಿದ್ಧಾಂತದ ಮೂಲಕ ವಿವರಿಸುವಂತಹ ಪ್ರಯತ್ನ ಮಾಡುವಂತಹದ್ದು. ಉದಾಹರಣೆಗೆ ಕಾಲ್ ಮಾರ್ಕ್ಸ್ ಅಂತ ತೆಗೆದುಕೊಳ್ಳೋಣ. ಕಾಲ್ ಮಾರ್ಕ್ಸ್ ಅವರ ಪ್ರಕಾರ ಆರ್ಥಿಕ ನಿಯತಿವಾದದ ಪ್ರಕಾರ ಅಥವಾ ಅದರ ಒಂದು ಚೌಕಟ್ಟಿನಲ್ಲಿ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನೂ ಕೂಡ ನಾವು ವಿವರಿಸಬಹುದು. ಅಷ್ಟೇ ಅಲ್ಲ, ಈ ಹಿಂದೆ ನಡೆದಂತಹ ಎಲ್ಲ ಘಟನೆಗಳನ್ನೂ ವಿವರಿಸಬಹುದು, ಈಗಿರೋದನ್ನು ನಾವು ವಿವರಿಸಬಹುದು, ಮುಂದಾಗೋದನ್ನು ವಿವರಿಸಬಹುದು. ಇದನ್ನ ಗ್ರ್ಯಾಂಡ್ ಥಿಯರೀಸ್ ಅಥವಾ ಯೂನಿಫೈಡ್ ಥಿಯರೀಸ್ ಅಂತ ಕರೀತಾರೆ. ಸೊ ಈ ಎರಡು ಎಕ್ಸ್ಟ್ರೀಮ್ ಅನ್ನ ನಾವು ನೋಡ್ತೀವಿ ನಾವು. ಆದ್ರೆ ಮಿಡ್ಲ್ ರೇಂಜ್ ಥಿಯರೀಸ್ ಹಾಗಲ್ಲ, ಅದು ಇವೆರಡರ ನಡುವೆ ಇರುವಂತಹದ್ದು. ಸೊ ಮರ್ಟನ್ ಹೇಳ್ತಾರೆ, ಥಿಯರೀಸ್ ದಟ್ ಲೈ ಬಿಟ್ವೀನ್ ದ ಮೈನರ್ ಬಟ್ ನೆಸೆಸರಿ ವರ್ಕಿಂಗ್ ಹೈಪಾಥಿಸಿಸ್. ಮೈನರ್ ಸಣ್ಣದಾದಂತಹ ಆದರೆ ಅವಶ್ಯಕವಾಗಿರುವಂತಹ ಹೈಪಾಥಿಸಿಸ್ ಪ್ರಾಕಲ್ಪನೆಗಳೇನಿದೆ ಅವುಗಳ ನಡುವೆ ಅದು ಅಥವಾ ಏನಾಗಿರಬಹುದು, ಅದು ಈ ಯೂನಿಫೈಡ್ ಥಿಯರಿ ಆಗಿರಬಹುದು. ಈ ಸಣ್ಣ ಪ್ರಮಾಣದ ಸಿದ್ಧಾಂತಗಳು ವರ್ಕಿಂಗ್ ಹೈಪಾಥಿಸಿಸ್ಗಳಿರುತ್ತಲ್ಲ, ಅದೇನು ಮಾಡೋದು, ಅದು ಯಾವಾಗ ಸಿಗುತ್ತೆ ನಮಗೆ, ನಮ್ಮ ದೈನಂದಿನ ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ ನಮಗೆ ಲಭ್ಯವಾಗ್ತಾನೆ ಇರುತ್ತೆ. ಸೊ ಎಲ್ಲಿ ಶಿಕ್ಷಣ ಜಾಸ್ತಿ ಇರುತ್ತೋ ಅಲ್ಲಿ ವಿವಾಹ ನಿಧಾನವಾಗಿ ನಡೆಯುತ್ತೆ ಅನ್ನೋದು ಒಂದು ಸಣ್ಣ ಪ್ರಮಾಣದ ಒಂದು ವರ್ಕಿಂಗ್ ಹೈಪಾಥಿಸಿಸ್. ಇದನ್ನು ನಾವು ಪರಿಶೀಲಿಸಬಹುದು ಫಾರ್ ಎಕ್ಸಾಂಪಲ್. ಅಥವಾ ಆಲ್ ಇನ್ಕ್ಲೂಸಿವ್, ಎಲ್ಲವನ್ನೂ ಒಳಗೊಂಡಿರುವಂತಹ ಸಿಸ್ಟಮ್ಯಾಟಿಕ್ ಎಫರ್ಟ್ಸ್, ವ್ಯವಸ್ಥಿತವಾದಂತಹ ಪ್ರಯತ್ನ. ಯಾವುದಕ್ಕೆ? ಯೂನಿಫೈಡ್ ಥಿಯರಿಗೆ. ಈ ಥರದ ಯೂನಿಫೈಡ್ ಥಿಯರಿ, ಗ್ರ್ಯಾಂಡ್ ಥಿಯರಿ ಅಂತ ಏನು ರೈಟ್ ಮಿಲ್ಸ್ ಕರೆದ್ರು, ಅದೇನು ಮಾಡಕ್ಕೆ ಟ್ರೈ ಮಾಡುತ್ತದು, ಎಕ್ಸ್ಪ್ಲೈನ್ ಆಲ್ ದಿ ಅಬ್ಸರ್ವ್ಡ್ ಯೂನಿಫಾರ್ಮಿಟೀಸ್ ಆಫ್ ಸೋಷಿಯಲ್ ಬಿಹೇವಿಯರ್, ಸೋಷಿಯಲ್ ಆರ್ಗನೈಸೇಷನ್ ಅಂಡ್ ಸೋಷಿಯಲ್ ಚೇಂಜ್. ಕಂಡುಬರುವಂತಹ ಎಲ್ಲ ರೀತಿಯ ಸಾಮಾಜಿಕ ವರ್ತನೆಯಲ್ಲಿ ಕಂಡುಬರುವಂತಹ, ಸಾಮಾಜಿಕ ಸಂಘಟನೆಯಲ್ಲಿ ಕಂಡುಬರುವಂತಹ, ಸಾಮಾಜಿಕ ಬದಲಾವಣೆಯಲ್ಲಿ ಕಂಡುಬರುವಂತಹ
ಇರುವಂತಹ ಎಲ್ಲ ರೀತಿಯ ಸಾಮಾನ್ಯತೆಗಳನ್ನ ಒಂದು ಸಿದ್ಧಾಂತದ ಮೂಲಕ ವ್ಯವಸ್ಥೆ ಮಾಡುತ್ತೆ. ಇವೆರಡರ ನಡುವೆ ಇರುವಂತಹದ್ದು ಮಿಡಲ್ ರೇಂಜ್ ಥಿಯರೀಸ್ ಅಂತ ಹೇಳ್ತಾರೆ ಅವರು. ಸೊ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇದನ್ನ ಅನುಭವಾಧಾರಿತವಾದಂತಹ ಪ್ರಯೋಗಗಳನ್ನು ನಡೆಸಲು ಬಳಸಲಾಗುತ್ತೆ. ಸೊ ಹಾಗಾಗಿ ಈ ಸಿದ್ಧಾಂತಗಳು ಕೇವಲ ಪರಿಶೀಲನೆಗೆ ಒಳಪಡಿಸಬಹುದಂತಹ ಸಾಮಾನ್ಯೀಕರಣಗಳನ್ನ ಮಾತ್ರ ಅದ್ರ ಕಡೆಗೆ ಮಾತ್ರ ಗಮನವನ್ನು ಹರಿಸಲ್ಲ. ಇದು ಸಣ್ಣ ಪ್ರಮಾಣದ ಅನುಭವಾಧಾರಿತವಾದಂತಹ ಪ್ರಯೋಗಗಳನ್ನು ನಡೆಸುತ್ತೆ. ಹಾಗೇನೆ ಅದರ ಮೂಲಕ ಸೀಮಿತ ಪ್ರಮಾಣದ ಒಂದು ಸಾಮಾನ್ಯೀಕರಣಗಳನ್ನು ಕೂಡ ನಾವು ಪಡ್ಕೊಳ್ಬಹುದು. ಅಂದ್ರೆ ಎರಡು ಅಥವಾ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧಗಳನ್ನು ಗುರುತಿಸಲು ಮಾತ್ರ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಏನ್ ಮಾಡುತ್ತದೋ ಅಥವಾ ಹಾಗೇನೆ ಅದು ಎಲ್ಲ ಸಾಮಾಜಿಕ ವಿದ್ಯಮಾನಗಳನ್ನು ಕೂಡ ವಿವರಿಸುವ ಪ್ರಯತ್ನ ಮಾಡೋದಿಲ್ಲ. ಕೆಲವು ಉದಾಹರಣೆಗಳು ಅಂತ ಹೇಳಿದ್ರೆ ರೆಫರೆನ್ಸ್ ಗ್ರೂಪ್ ಸಿದ್ಧಾಂತ, ಸಾಮಾಜಿಕ ಚಲನೆಯ ಸಿದ್ಧಾಂತ, ರೋಲ್ಸ್ ಸಿದ್ಧಾಂತ, ಈ ತರ ಕೆಲವು ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ಬಹುದು. ನಾವು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಥಿಯರಿ ಆಫ್ ರೋಲ್ ಸೆಟ್ ಅನ್ನ, ಯಾವ್ದನ್ನ ಈ ಮಿಡಲ್ ರೇಂಜ್ ಥಿಯರೀಸ್ನ ಅರ್ಥ ಮಾಡ್ಕೊಳ್ಳೋಕೆ. ಸೊ ಪಾತ್ರಗಳ ಗುಂಪಿನ ಸಿದ್ಧಾಂತ, ಸೆಟ್ ಅಂತ ಹೇಳಿದ್ರೆ ಇಲ್ಲಿ ಗುಂಪು ಅಂತ. ಸೊ ನಾವು ವ್ಯಕ್ತಿಗಳನ್ನ ನೋಡಿದಾಗ ಅವರು ಸಾಮಾಜಿಕ ಜೀವನದಲ್ಲಿ ಒಂದು ಪಾತ್ರ ಮಾತ್ರ ವಹಿಸಿಕೊಂಡಿರೋದಿಲ್ಲ, ಅವ್ರು ಏನ್ ಮಾಡ್ತಾರೆ, ಅನೇಕ ಪಾತ್ರಗಳನ್ನ ವಹಿಸಿಕೊಂಡಿರ್ತಾರೆ. ಉದಾಹರಣೆಗೆ ನಿಮ್ಮನ್ನ ನೀವು ಗುರುತಿಸ್ಕೊಡಿ, ನೀವೇನಾಗಿದ್ದೀರಾ, ನಿಮ್ಮ ತಂದೆ ತಾಯಿಗೆ ಮಗಳಾಗಿದ್ದೀರಾ ನೀವು. ಹಾಗೇನೆ ಕಾಲೇಜಿಗೆ ಬಂದಾಗ ನೀವು ಸ್ಟೂಡೆಂಟ್ ಆಗಿರ್ತೀರಾ, ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸಹ ಪ್ರಯಾಣಿಕರಾಗಿರ್ತೀರಾ. ನಿಮ್ಮ ಊರಿನ ಫಾರ್ ಎಕ್ಸಾಂಪಲ್ ಊರಿನ ಇಡೀ ಹಳ್ಳಿಯನ್ನ ತೆಗೆದುಕೊಂಡಾಗ ಅಥವಾ ನಿಮ್ಮ ಟೌನ್ ಅನ್ನ ಅಥವಾ ನೀವು ವಾಸಿಸುವಂತಹ ಒಂದು ವಾರ್ಡ್ ಅನ್ನು ತೆಗೆದುಕೊಂಡ್ರೆ ನೀವು ಅಲ್ಲಿನ ಒಬ್ರು ವೋಟರ್ ಆಗಿರ್ತೀರಾ. ಈ ರೀತಿ ಬೇರೆ ಬೇರೆ ಪಾತ್ರವನ್ನ ವಹಿಸ್ಕೊಂಡಿರ್ತೀವಿ ನಾವು. ಆದ್ರೆ ಒಂದು ನಿರ್ದಿಷ್ಟ ಸ್ಥಾನವನ್ನು ತೆಗೆದುಕೊಂಡಾಗ ಅದಕ್ಕೆ ಸಂಬಂಧಿತವಾದಂತಹ ಕೆಲವು ಪಾತ್ರಗಳ ಸಮೂಹವನ್ನು ನಾವು ಗುರುತಿಸಬಹುದು. ವಾಪಸ್ ಹೋಗೋಣ ನಮ್ಮ ಮೊದಲನೇ ಉದಾಹರಣೆಗೆ. ನೀವು ನಿಮ್ಮ ಮನೆಯ ಮಗಳು. ಸೊ ಮನೆಯಲ್ಲಿ ಕುಟುಂಬದಲ್ಲಿ ನಿಮ್ಮ ಸ್ಥಾನ ಏನು, ಮಗಳ ಸ್ಥಾನ, ಮನೆ ಮಗಳ ಸ್ಥಾನ. ಈ ಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ಸಮೂಹವನ್ನೇ, ಪಾತ್ರಗಳ ಸಮೂಹವನ್ನೇ ನೋಡಬಹುದು. ಯಾವ ತರ, ನಿಮ್ಮ ತಂದೆ ತಾಯಿಗೆ ನೀವು ಮಗಳು, ನಿಮ್ಮ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಂದರಿಗೆ ಸಹೋದರಿ, ಆಯ್ತಲ್ಲ. ಹಾಗೇನೆ ಫಾರ್ ಎಕ್ಸಾಂಪಲ್ ನಿಮ್ಮ ಅತ್ತಿಗೆ ಇದ್ರೆ ನೀವು ಅವ್ರಿಗೊಂದು ನಿರ್ದಿಷ್ಟ ಸಂಬಂಧ ಇರುತ್ತೆ, ನಿಮ್ಮ ಭಾವ ಇದ್ರೆ ಅವ್ರಿಗೊಂದು ನಿರ್ದಿಷ್ಟವಾದಂತಹ ಸಂಬಂಧ ಇರುತ್ತೆ. ಈ ರೀತಿ ಒಂದು ಪಾತ್ರಗಳ ಸಮೂಹವನ್ನೇ ನಾವು ಗುರುತಿಸ್ತೀವಿ ನಾವು. ಈ ತರದ ಪಾತ್ರ ಸಮೂಹದ ಬಗ್ಗೆ ಈ ರೋಲ್ ಸೆಟ್ ನಲ್ಲಿ ನಾವು ಮಾತನಾಡ್ತೀವಿ ನಾವು, ಅಂದ್ರೆ ಒಂದು ಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ. ಸೊ ಕಾಲೇಜ್ಗೆ ತೆಗೆದುಕೊಂಡ್ರೆ ನೀವು ಸ್ಟೂಡೆಂಟ್ ಆಗಿ ಬರ್ತೀರಾ, ಸ್ಟೂಡೆಂಟ್ ಆಗಿ ಬಂದು ನಿಮ್ಮ ಸ್ಥಾನ ಏನು, ವಿದ್ಯಾರ್ಥಿಯ ಸ್ಥಾನ. ಯಾವ ಸ್ಥಾನ, ವಿದ್ಯಾರ್ಥಿಯ ಸ್ಥಾನ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪಾತ್ರಗಳನ್ನು ನಿರ್ವಹಿಸ್ತೀರಾ ನೀವು. ಏನು, ಕ್ಲಾಸ್ಮೇಟ್ ಆಗಿರ್ತೀರಾ ನಿಮ್ಮ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ, ನಿಮ್ಮ ನಿಮ್ಮ ನೆಕ್ಸ್ಟ್ ಇನ್ನು ಮುಂದಿನ ವರ್ಷ ಬರುವಂತಹ ನಿಮ್ಮ ಜೂನಿಯರ್ಸ್ಗಳಿಗೆ ನೀವು ಸೀನಿಯರ್ಸ್ ಆಗ್ತೀರಾ. ಅಥವಾ UG ಸ್ಟೂಡೆಂಟ್ಸ್ಗಳು ನಿಮ್ಮನ್ನ PG ಸ್ಟೂಡೆಂಟ್ ಅಂತ ನೋಡಬಹುದು ನಿಮ್ಮನ್ನ. ಹಾಗೇನೆ ಇವ್ರಿಗೆ ಯಾರಿಗೆ ಆಫೀಸ್ ಸ್ಟಾಫ್ಗೆ ಮತ್ತೊಂದು ರೀತಿ ನೋಡ್ತೀವಿ. ಸೊ ಈ ತರ ಬೇರೆ ಬೇರೆ ರೀತಿಯ ಒಂದು ಪಾತ್ರಗಳ ಸಮೂಹವನ್ನು ಗುರುತಿಸ್ತೀವಿ ನಾವು. ಅಂತಹ ಪಾತ್ರ ಸಮೂಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತವನ್ನ ರಚಿಸಿದರೆ ಅದನ್ನ ಥಿಯರಿ ಆಫ್ ರೋಲ್ ಸೆಟ್ ಅಂತ ಕರೀತಾರೆ. ಇದನ್ನ ನಾವೇನಂತ ಕರಿತೀವಿ, ಒಂದು ಮಿಡಲ್ ರೇಂಜ್ ಥಿಯರಿ ಅಂತ ಕರಿತೀವಿ. ಸೊ ಈ ರೀತಿ ನಿಗದಿತವಾದಂತಹ ಸ್ಥಾನಕ್ಕೆ ಸಂಬಂಧಿಸಿದಂತೆ ನಿರ್ವಹಿಸುವ ವಿವಿಧ ಪಾತ್ರಗಳ ನಡುವೆ ಆ ವಿವಿಧ ಪಾತ್ರಗಳು ಕ್ಯಾರಿ ಮಾಡುವಂತಹ ನಿರೀಕ್ಷೆಗಳಲ್ಲಿ ಕೆಲವು ಸಲ ಏನಾಗಬಹುದು, ಸಂಘರ್ಷ ಉಂಟಾಗಬಹುದು. ಸೊ ವಿದ್ಯಾರ್ಥಿಯಾಗಿ ನಿಮ್ಮ ಪಾತ್ರ ಏನು, ನಾವು ಚೆನ್ನಾಗಿ ಕಲಿತುಕೊಳ್ಳಬೇಕು. ಬರೀ ಕಲ್ತ್ಕೊಂಡ್ರೆ ಸಾಲದು, ಕಲ್ತ್ಕೊಂಡಿದ್ದನ್ನ ನೀವು ಪ್ರದರ್ಶಿಸಬೇಕು. ಎಲ್ಲಿ ಪ್ರದರ್ಶಿಸ್ತೀರಾ, ಟೆಸ್ಟ್ ಅಲ್ಲಿ, ಕ್ಲಾಸ್ ರೂಮ್ ನಲ್ಲಿ ನಡೆಯುವಂತಹ ಡಿಸ್ಕಷನ್ ಅಲ್ಲಿ, ಎಕ್ಸಾಮಿನೇಷನ್ ಅಲ್ಲಿ. ಈ ಪ್ರದರ್ಶಿಸುವಿಕೆ ಚೆನ್ನಾಗಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ, ನೀವು ತೆಗೆದುಕೊಂಡಂತಹ ಮಾರ್ಕ್ಸ್ನಿಂದ. ಇದು ಒಬ್ಬ ಟಿಪಿಕಲ್ ವಿದ್ಯಾರ್ಥಿನಿಯಿಂದ ನಿರೀಕ್ಷಿಸುವಂತಹ ಒಂದು ಏನು ಜವಾಬ್ದಾರಿ. ಓಕೆ, ಆದರೆ ನಿಮ್ಮ ಕ್ಲೋಸ್ ಫ್ರೆಂಡು ನಿಮ್ಮಷ್ಟೇ ಕೆಲಸವನ್ನ ಮಾಡದೇ ಇರಬಹುದು, ಆದರೆ ಆಕೆ ಏನನ್ನು ನಿರೀಕ್ಷಿಸಬಹುದು, ನಿಮ್ಮಿಂದ ನೀವು ಮಾಡಿಕೊಂಡಂತಹ ನೋಟ್ಸ್ಗಳನ್ನು ನಿರೀಕ್ಷಿಸಬಹುದು. ಸೊ ನೀವು ಕಷ್ಟಪಟ್ಟು ನೋಟ್ಸ್ ಮಾಡಿ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ನಿಮ್ಮ ಒಂದು ವಿದ್ಯಾರ್ಥಿನಿಯ ಪಾತ್ರಕ್ಕೂ, ಸ್ನೇಹಿತೆಗೆ, ನನ್ನ ಆಪ್ತ ಸ್ನೇಹಿತೆಗೆ ಸಹಾಯ ಮಾಡಬೇಕು, ಕ್ಲಾಸ್ ರೂಮ್ನಲ್ಲಿ ಕುಳಿತಿರುವಂತಹ ಆಪ್ತ ಸ್ನೇಹಿತೆಗೆ ಸಹಾಯ ಮಾಡಬೇಕು ಅನ್ನುವಂತಹ ಸ್ನೇಹಿತೆಯ ಪಾತ್ರಕ್ಕೂ ಇಲ್ಲಿ ಏನಾಗ್ತಾ ಇದೆ, ಒಂದು ಸಂಘರ್ಷ ಉಂಟಾಗ್ತಾ ಇದೆ ಅಥವಾ ಸಂಘರ್ಷ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಿರೋದ್ರಿಂದ ಈ ಸಂಘರ್ಷದ ಕಡೆಗೆ ಈ ರೋಲ್ ಸೆಟ್ ಥಿಯರಿ ಗಮನವನ್ನು ಹರಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಪಾತ್ರ ಸಮೂಹದಲ್ಲಿರುವಂತಹ ಇತರ ವ್ಯಕ್ತಿಗಳು ಅವರು ಕೂಡ ಬೇರೆ ಬೇರೆ ಸ್ವರೂಪದ ಪಾತ್ರ ಸಮೂಹಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲೋಸ್ ಫ್ರೆಂಡ್ ಏನಾಗಿದ್ದಾರೆ, ಅವರು
ಓದಲ್ಲ ಅಂತಲ್ಲ, ಅವರು ತುಂಬಾ ಬುದ್ಧಿವಂತರೆ. ಆದರೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ, ಸೇ ಫಾರ್ ಎಕ್ಸಾಂಪಲ್ ಬಸ್ ಲೇಟಾಗಿ ಬರುತ್ತೆ ಅಂತ ಪ್ರತಿದಿನ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕಾಲೇಜಿಗೆ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ. ಆಗ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ನೀವು ಮಾಡಿದಂತಹ ನೋಟ್ಸ್ ಕೊಟ್ಟು ಸಹಾಯ ಮಾಡಬೇಕಾ, ಅಥವಾ ನೀವು ಮಾರ್ಕ್ಸ್ ತೆಗೆದುಕೊಳ್ಳೋದ್ರ ಕಡೆಗೆ ಮಾತ್ರ ಗಮನ ಹರಿಸ್ಬೇಕಾ? ಯಾಕೆಂದ್ರೆ ಅವರು ಬುದ್ಧಿವಂತರಾಗಿರೋದ್ರಿಂದ ನಿಮ್ಮ ನೋಟ್ಸ್ ಓದಿ ಅವರು ನಿಮಗೆ ಒಬ್ಬ ಕಾಂಪಿಟೇಟರ್ ಆಗಿ ಡೆವಲಪ್ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ಬರುವಂತಹ ಒಂದು ಮುಖ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ ಸಂದರ್ಭಗಳಲ್ಲಿ ಈ ರಾಚನಿಕ ವ್ಯವಸ್ಥೆ ಕಾರ್ಯನಿರ್ವಹಿಸುವುದು ಅಥವಾ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು, ಯಾವ ಮೌಲ್ಯ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ರೋಲ್ ಸೆಟ್ ಥಿಯರಿ ನಮಗೆ ಸಹಾಯವನ್ನ ಮಾಡುತ್ತೆ. ಸೊ ಹಾಗಿರೋದ್ರಿಂದ ಇದು ಒಂದು ಉದಾಹರಣೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರದ ಅನೇಕ ಅಧ್ಯಯನಗಳು ನಮಗೆ ಸಹಾಯ ಮಾಡುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮರ್ಟನ್ ರವರ ಪ್ರಕಾರ ಸಮಾಜಶಾಸ್ತ್ರಜ್ಞರು ಈ ಟೋಟಲ್ ಸಿಸ್ಟಮ್ಸ್ ಆಫ್ ಥಿಯರಿಯನ್ನ, ಯೂನಿಫೈಡ್ ಥಿಯರಿನ ಬೆಳೆಸೋದಕ್ಕೆ ಪ್ರಯತ್ನವನ್ನ ಮಾಡಬಾರ್ದು. ಯಾಕೆಂದ್ರೆ ನಮಗೆ ಅದಕ್ಕೆ ಬೇಕಾಗಿರುವಂತಹ ಪರಿಕಲ್ಪನಾತ್ಮಕ ಸಾಮರ್ಥ್ಯನೇ ಇಲ್ಲ. ಬದಲಿಗೆ ಸೀಮಿತ ಪರಿಕಲ್ಪನೆಗಳ ಒಂದು ಸರಣಿಯನ್ನ ವಿವರಿಸುವಂತಹ ಸಿದ್ಧಾಂತಗಳನ್ನ ರಚಿಸಬೇಕು. ನಾವು ಅದೇ ಮಾಡಿದ್ರು ರೋಲ್ ಸೆಟ್ ಥಿಯರಿನಲ್ಲಿ. ಬೇರೆ ಬೇರೆ ಪಾತ್ರ ಸನ್ನಿವೇಶದಲ್ಲಿ, ಪಾತ್ರ ಸಮೂಹಗಳಲ್ಲಿ ಯಾವ ಸಂಘರ್ಷ ಅಥವಾ ಹೊಂದಾಣಿಕೆ ಕಂಡುಬರುತ್ತೆ ಅಂತ ಅನೇಕ ಅಧ್ಯಯನಗಳು ನಡೆದ್ರೆ, ಮಿಡಲ್ ರೇಂಜ್ ಒಂದು ಅಧ್ಯಯನಗಳು ನಡೆದ್ರೆ, ಇವುಗಳೆಲ್ಲವೂ ಕೂಡ ನಾವು ಏನ್ ಮಾಡಬಹುದು, ನಾವು ನಮಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಆ ರೀತಿಯ ಸಿದ್ಧಾಂತಗಳಿಂದ ನಮಗೆ ಏನಾಗುತ್ತೆ, ಹೊಸ ಪ್ರಾಕಲ್ಪನೆಗಳು ಬರುತ್ತೆ. ಅದನ್ನ ಪಡೆದುಕೊಂಡು ನಾವು ಅನೇಕ ಮಿಡಲ್ ರೇಂಜ್ ಸಿದ್ಧಾಂತಗಳನ್ನು ಬಳಸ್ಕೊಂಡು ಮುಂದೊಂದು ದಿನ ನಾವು ಸಮಗ್ರ ಸಿದ್ಧಾಂತವನ್ನು ರಚಿಸುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾತನ್ನ ಮರ್ಟನ್ ರವರು ಹೇಳ್ತಾರೆ. ಈ ಒಂದು ಸಿದ್ಧಾಂತ ಅಂತಹ ಏನು ತುಂಬಾ ಫೇಮಸ್ ಆದಂತಹ ಸಿದ್ಧಾಂತ ಅಲ್ಲ, ಅಂದ್ರೆ ಮೇಲು ನೋಟಕ್ಕೆ. ಆದ್ರೆ ವಾಸ್ತವದಲ್ಲಿ ಬಹುಪಾಲು ಸಮಾಜಶಾಸ್ತ್ರೀಯ ಸಂಶೋಧನೆಗಳು, ಇನ್ಫ್ಯಾಕ್ಟ್ ಸಮಾಜ ವಿಜ್ಞಾನಗಳ ಸಂಶೋಧನೆಗಳು ಈ ಮಿಡಲ್ ರೇಂಜ್ ಸಿದ್ಧಾಂತಗಳು. ನಾವು ಯಾವಾಗಲೂ ಕೂಡ ಸಣ್ಣ ಸಣ್ಣ ಪ್ರಮಾಣದ ಸಿದ್ಧಾಂತಗಳನ್ನ ಬಳಸ್ಕೊಂಡು ಸೀಮಿತ ಮಟ್ಟದ ಪ್ರಾಕಲ್ಪನೆಗಳನ್ನ ಆಧಾರವಾಗಿ ಇಟ್ಕೊಂಡು ಸಂಶೋಧನೆ ನಡೆಸ್ತೀವಿ. ತದನಂತರ ಇವುಗಳನ್ನೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಒಂದು ಕಾಮನ್ ಪಿಕ್ಚರ್ ಪಡ್ಕೊಳಕ್ಕಾಗತ್ತಾ ಅಂತ ನಾವು ಪ್ರಯತ್ನವನ್ನ ಪಡ್ತೀವಿ ಅನ್ನುವಂತಹ